ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ದೀನಿ. ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ನನಗಂತೂ. ಆ್ಯಕ್ಚುಲಿ ಇವತ್ತು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ನನಗೆ ಕಿವಿ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು. ಇದು ಹೆಚ್ಚು ಕಡಿಮೆ ನಾನು ಒಂದು 1.5 ತಿಂಗಳಿಂದ ಅನುಭವಿಸ್ತಾ ಇದ್ದೀನಿ ಈ ನೋವನ್ನ ನಾನು. ಫಸ್ಟು ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಕಿವಿ ನೋವು ಬಂದಂಗೆ ಆಯಿತು. ಆ ಕಿವಿ ನೋವು ಬಂದಾಗ ಅಲ್ಲಿಂದ ಈ ನರ, ಈ ಹಲ್ಲಿಗೆ ಆಕಳಿಸಿದ್ರೆ ಅಂದರೆ ಇಲ್ಲಿಂದ ಇಲ್ಲಿಗೆ ನರ ಎಳೆಯೋದು ನನಗೆ ತುಂಬ ನೋವಾಗ್ತಾಯಿತ್ತು. ಎಷ್ಟು ನೋವಾಗ್ತಾ ಇತ್ತು ಅಂದರೆ ಎಷ್ಟು ಅಂದರೆ ಮಾತಾಡೋದಕ್ಕೆ ಆಗಲ್ಲ. ಆಮೇಲೆ ಯಾರಾದರೂ ಮಾತಾಡ್ತಾ ಇದ್ರೆ ತುಂಬ ಇರಿಟೇಟ್ ಆಗೋದು, ಯಾಕಂದರೆ ನನಗೆ ಯಾರಾದರೂ ಮಾತಾಡಿದ್ರೆ ಕಿವಿಗೆ ಬಂದು ಹೊಡೆಯುವಂಥದ್ದು ನೋವು, ಅಷ್ಟು ನೋವಾಗ್ತಾ ಇತ್ತು. ಎಷ್ಟೋ ಸಾರಿ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಹತ್ತಿದ್ದು ಉಂಟು. ಸೊ ಆ ರೀತಿಯೆಲ್ಲ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಮನೆ ಮದ್ದುಗಳಂದರೆ ಬಾಣಂತಿಯರ ಮಗುಗೆ ಕೊಡೋವಂಥ ಹಾಲಿರುತ್ತಲ್ಲ, ಸೊ ಅದನ್ನು ಕಿವಿಗೆ ಹಾಕಬೇಕು ಅಂದರು. ಸೊ ಅದನ್ನು ಒಂದು ಟ್ರೈ ಮಾಡಿದೆ. ನೆಕ್ಸ್ಟು ಡ್ರಾಪ್ಸ್ಗಳನ್ನ ಟ್ರೈ ಮಾಡಿದೆ. ನೆಕ್ಸ್ಟು ಸಾಲ್ಟ್ ವಾಟರ್ನ ಟ್ರೈ ಮಾಡಿದ್ದೀನಿ. ಆಮೇಲೆ ಆಯಿಲ್ಗಳಂದರೆ ಇವಾಗ ಹರಳೆಣ್ಣೆ ಹಾಕಿದೆ ಸಪ್ರೇಟಾಗಿ, ಯಾರೋ ಹೇಳಿದ್ರು ಅಂತ ಅದನ್ನು ಮಾಡಿದೆ. ಕೊಬ್ಬರಿ ಎಣ್ಣೆ ಕಾಯಿಸಿ ಹಾಕಿ ಅಂತ ಹೇಳಿದ್ರು, ಅದನ್ನು ಮಾಡಿದೆ. ಆಮೇಲೆ ಸಾಸಿವೆ ಎಣ್ಣೆ ಹಾಕು ಅಂದರು, ಸೊ ಅದನ್ನು ಟ್ರೈ ಮಾಡಿದೆ. ಆ್ಯಕ್ಚುಲಿ ಇದೆಲ್ಲ ಮಾಡಿದೆ. ಆಮೇಲೆ ಕಿವಿಗೆ ನೀರು ಕೂಡ ಹಾಕೋಗ್ಬಿಟ್ಟೆ, ನನ್ನ ಕೈಲಿ ತಡ್ಕೊಳಕ್ಕಾಗದೆ, ಅಷ್ಟು ನೋವಾಗ್ತಾಯಿತ್ತು ಸಿಕ್ಕಾಪಟ್ಟೆ. ನನಗೆ ಆ ನೋವು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಮಾಡೋದು ಇದೆಲ್ಲ ಮಾಡಿದ್ರೂ ಹೋಗ್ತಾ ಇರಲಿಲ್ಲ. ಫೈನಲಿ ಎಲ್ಲರೂ ಹೇಳಿದ್ರು, ಇಲ್ಲ ಇದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಗುತ್ತೆ, ಹರಕೆ ಕಟ್ಕೋ ಅಂದರು. ಸೊ ಅದನ್ನು ಕೂಡ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಾನು ನಿಮಗೆ ಚಾನಲ್ನಲ್ಲಿ, ನಮ್ಮ ಚಾನಲ್ನಲ್ಲಿ ಇದೆ ಆಲ್ರೆಡಿ. ಸೊ ನಂಜನಗೂಡಿಗೆ ಹೋದರೆ ಎಲ್ಲ ಪರಿಹಾರ ಆಗುತ್ತೆ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಭಗವಂತನಿಗೆ ನಾನು ಹರಿಸ್ಕೊಂಡೆ. ಎಷ್ಟು ಹರಿಸ್ಕೊಂಡೆ ಅಂದರೆ ಬೇಡ್ಕೊಂಬಿಟ್ಟೆ. ನನ್ನ ಕೈಲಿ ಆ ನೋವು ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ನೋವು ಆಗ್ತಾಯಿತ್ತು ನನಗೆ. ಅದನ್ನು ಹರಿಸ್ಕೊಂಡಿದ್ದು ಕ್ಷಣದಲ್ಲೇ ನನಗೆ ಆ ಪೇಯ್ನ್ ಏನಿದೆ ಅದೆಲ್ಲ ಹೊರಟೋಯ್ತು. ಬಟ್ ಆದರೂ ದೇವ್ರಿಗೆ ಹರಿಸ್ಕೊಂಡಿದ್ದೀವಿ, ಹೋಗಲೇಬೇಕು ಅಂದ್ಬಿಟ್ಟು 2 ಸಾರಿ ಟ್ರೈ ಮಾಡಿ ರೈಲ್ವೆ ಸ್ಟೇಷನ್ ಗಂಟ, ನಮ್ಮ ಮನೆ ನಿಯರ್ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ ಗಂಟ ಹೋಗಿ ಟಿಕೆಟ್ ತಗೊಂಡು ಅಲ್ಲಿಂದ ರಿಟರ್ನ್ ವಾಪಸ್ ಬಂದಿದ್ದೀನಿ. ಆ ರೀತಿ 2 ಸಾರಿ ಸಿಚುವೇಶನ್ ಆಯಿತು. ಫೈನಲಿ 3ನೇ ಸಾರಿ ಏನು ಮಾಡಿದ್ರು, ಇಲ್ಲ ನಾನು ಈ ಸಾರಿ ಏನೇ ಮಾಡಿದ್ರು ಪರವಾಗಿಲ್ಲ ಹೋಗಲೇಬೇಕು ಅಂತ ಅಂದ್ಕೊಂಡು ಆಮೇಲೆ ಒಂದು ಫ್ಯಾಮಿಲಿ ಟ್ರಿಪ್ ಥರ ಆಯಿತು. ಸೊ ಫ್ಯಾಮಿಲಿ ಟ್ರಿಪ್ ಥರ ಹೋಗಿ ಕೂಡ ಬಂದ್ವಿ ಅಲ್ಲಿಗೆ. ಏನು ಅಲ್ಲಿ ಹೋಗಿ ಬಂದು ಭಗವಂತನಿಗೆ ಅದ್ರದ್ದು ಏನು ಕಾಣಿಕೆ ಕೊಡಬೇಕಾಗಿತ್ತು, ಆಮೇಲೆ ಹರಕೆ ಕಟ್ಟಿರೋ ಅಂತ ಇಲ್ಲಿ ಏನು ಇತ್ತು, ಸೊ ಅದನ್ನು ಕೂಡ ಕೊಟ್ಟು ಕಾಣಿಕೆ ಕೊಟ್ಟು ಬಂದೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನಗಳಾಯಿತು. ಅದು 2 ಸಾರಿ ಆಯಿತು. ತುಂಬ ಖುಷಿ ಆಯಿತು ಕೂಡ ನನಗೆ. ಅದು ಮುಗಿಸ್ಕೊಂಡು ಬಂದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಈಗ ಸಂಕ್ರಾಂತಿ ಹಬ್ಬ ಆಯ್ತಲ್ಲ, ಸೊ ಆ ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಯಿ ಸೀಸನು. ಸೊ ಅವರೆಕಾಯಿ ಅವಾಗ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗೆ ನಾನು ಕೂಡ ನಮ್ಮ ಫ್ಯಾಮಿಲಿಲೂ ತಿಂದ್ವಿ. ಸೊ ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗೆ ಎಲ್ಲರಿಗೂ ಕೋಲ್ಡ್ ಆಯಿತು, ಸಾಮಾನ್ಯವಾಗಿ ಕೋಲ್ಡ್ ಆಯಿತು. ಆ ಕೋಲ್ಡ್ ಎಫೆಕ್ಟ್ ನನಗೆ ಎಷ್ಟು ಸಮಸ್ಯೆ ಕೊಡ್ತು ಅಂದರೆ ಫ್ರೆಂಡ್ಸ್, ಈ ಸರಿ ಏನಾಗೋಯ್ತು ಅಂದರೆ, ನಾನು ಡಿಸೆಂಬರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಅದಾಗಿ ಬಂದ ಮೇಲೆ 1 ತಿಂಗಳಾದಮೇಲೆ ಆ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ 15ನೇ ತಾರೀಕು ಹಬ್ಬ ಮಾಡಿ ಊಟ ಮಾಡಿದ್ವಿ. ಮಾರನೇ ದಿವಸ ಕೋಲ್ಡ್ ಆಗಿತ್ತು. ಹೇಗಾಯಿತು ಅಂದರೆ, ನನಗೆ ಏನು ತೀರಾ ಕೋಲ್ಡ್ ಅಂದರೆ ಏನು ಅಂತ ಮಕ್ಕಳಿಗೆ ಸೋರೋ ಥರ ಎಲ್ಲ ಏನೂ ಆಗಿರಲಿಲ್ಲ. ನನಗೆ ಸ್ವಲ್ಪ ಲೈಟಾಗಿ ಕೆಮ್ಮಾಗಿತ್ತು, ನನ್ನ ಮಗನಿಂದ ನನಗೆ ಕೆಮ್ಮಾಯಿತು ಅಷ್ಟೇ. ಕೋಲ್ಡ್ ಏನು ಅಂತ ಏನು ನನಗೇನು ಅನಿಸಿರಲಿಲ್ಲ. ಬಟ್ ಆದರೂ ಕೂಡ ಆ ಕೋಲ್ಡು ನನಗೆ ಯಾವ ರೀತಿ ತುಂಬ ಎಷ್ಟು ದೊಡ್ಡ ಎಫೆಕ್ಟ್ ತೋರಿಸ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನನಗೆ ಹೆಂಗಾಗಿತ್ತು ಅಂದರೆ, 2 ಕಿವಿನೂ ಕೂಡ ಕೋಲ್ಡ್ ಆಗಿ, ಕೋಲ್ಡ್ ಹೋದ್ಮೇಲೆ ಫುಲ್ ಕ್ಲೋಸ್ ಆಗುತ್ತಲ್ಲ, ಆ ರೀತಿ ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು. ಹೆಚ್ಚು ಕಡಿಮೆ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು 30th, 15ನೇ ತಾರೀಕು ಹಬ್ಬ ಆಗಿತ್ತು, 30ನೇ ತಾರೀಕು ಇವತ್ತು. ಇಷ್ಟು ದಿವಸ ನಾನು ಅದನ್ನು ಆ ಕಿವಿ ಸೌಂಡ್ ಕೇಳಿಸ್ದೇ ಇರೋದನ್ನು ಅನುಭವಿಸಿದ್ದೀನಿ. ಲೆಕ್ಕ ಹಾಕ್ಕೊಳ್ಳಿ, ಡೈಲಿ ಏನೇನೋ ಪ್ರಯತ್ನ ಮಾಡಿದೆ, ಸಿಕ್ಕಾಪಟ್ಟೆ ಮನೆ ಮದ್ದುಗಳ ಪ್ರಯತ್ನ ಮಾಡಿದೆ. ಕೆಲವೊಂದು ಸಾರಿ ತುಂಬ ಮೇಜರ್ಗಳಾದಾಗ ಆದಷ್ಟು ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಯಾವುದೇ ಮೆಡಿಸನ್ ಮನೆ ಮದ್ದುಗಳನ್ನೇ ಆಗಲಿ ತುಂಬ ಮೇಜರ್ ಆದಾಗ ಅಷ್ಟು ಬೇಗ ರಿಲೀಫ್ ಆಗಲ್ಲ ಅಷ್ಟೇ. ಬಟ್ ಖಂಡಿತವಾಗ್ಲೂ ರಿಸಲ್ಟ್ ಇರುತ್ತೆ, ಆದರೆ ತುಂಬ ಬೇಗನೆ ಅದು ನಿಮಗೆ ರಿಸಲ್ಟ್ ಕೊಡೋದಿಲ್ಲ.
ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಡುತ್ತೆ. ಸೊ ಅದೇ ರೀತಿ ನನಗೂ ಆಯಿತು. ಬಟ್ ನಾನು ಯಾವುದೇ ರೀತಿ ಎಲ್ಲನೂ ಟ್ರೈ ಮಾಡೋಣ ಅಂತ ಎಲ್ಲ ಮಾಡಿದೆ, ಬಟ್ ಯಾವುದೂ ಕೂಡ ವರ್ಕ್ ಆಗಲಿಲ್ಲ. ಪೂರ್ತಿ ನನ್ನ ಕಿವಿ ಏನಿದೆ ಇಲ್ಲೆಲ್ಲ ಫುಲ್ಲು ಸಾಲ್ಟ್ ವಾಟ್ರ್ ಹಾಕ್ಕೊಂಬಿಟ್ಟಿದೆ ನಾನು. ಸಾಲ್ಟ್ ವಾಟ್ರ್ ಹಾಕ್ಕೊಂಡ್ರೆ ಏನೋ ಸ್ವಲ್ಪ ಅದೆಲ್ಲ ಒಳಗಡೆ ಏನಿರುತ್ತೆ ಆ ವ್ಯಾಕ್ಸ್ ಎಲ್ಲ ಹೋಗ್ಬಿಡುತ್ತೆ, ಆಗ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಆಗ ನೀಟಾಗಿ ತಗೊಳ್ಬೋದು ಅಂತ. ಬಟ್ ನಾವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ ಫ್ರೆಂಡ್ಸ್, ನನಗೆ ಇವತ್ತು ನಾನು ಹೋಗಿದ್ದೆ, ನಾನು ENT ಕ್ಲಿನಿಕ್ಕಿಗೆ ಹೋಗಿದ್ದೆ ನಾನು. ಅಲ್ಲಿ ನನಗೆ ಹೇಳಿದ್ರು, ENT ಕ್ಲಿನಿಕ್ಕಿಗೆ ಹೋಗಿದ್ದೆ ನಾನು. ಸೊ ಸಂಜೀವಿನಿ ENT ಕ್ಲಿನಿಕ್ ಅಂತ. ಸೊ ಇಲ್ಲಿ ನನಗೇನು ಹೇಳಿದೆ ಅಂದರೆ ವ್ಯಾಕ್ಸ್ ಇತ್ತು. ವ್ಯಾಕ್ಸ್ ಅಂದರೆ ಸೊ ಒಳಗಡೆ ಅದು ತೀರಾ ಕಸ ಥರ ಗಲೀಜೆಲ್ಲ ಇರುತ್ತೆ. ಸೊ ಅದು ಇತ್ತು ಅಂತ ಹೇಳಿದ್ರು. ಆ ಗಲೀಜು ಯಾವ ರೀತಿ ಇರುತ್ತೆ ಅಂದರೆ, ನಾವು ಕಿವಿಗೆ ಸ್ನಾನ ಮಾಡಬೇಕಾದ್ರೆ ಹೀಗೆ ನೀರನ್ನ ಹೀಗೆ ಎರ್ಚ್ಕೊಳ್ತೀವಿ, ಹೀಗೆ ನೀರು ಎರ್ಚ್ಕೊಳ್ತೀವಲ್ಲ. ಸೊ ಡಾಕ್ಟ್ರ್ ಏನು ಹೇಳಿದಂದರೆ, ಆ ರೀತಿ ಯಾರೂ ಮಾಡಿಕೊಡ್ದು ಅಂತ ಹೇಳಿದ್ದಾರೆ. ನಾವೇ ಅಂತಲ್ಲ, ಪರ್ಟಿಕ್ಯುಲರ್ಗೆ ಎಲ್ಲ ಒಂದು ಸಣ್ಣ ಮಕ್ಕಳಿಂದ ಒಂದು ದೊಡ್ಡವರಿಂದನೂ ಕೂಡ ಅದೇನಾಗುತ್ತಂದರೆ, ಆ ನೀರು ಹೋಗ್ತಾ ನೀರೆಲ್ಲ ಹೋಗಿ ಅಲ್ಲಿ ಜಾಯಿಂಟ್ ಆಗಿ ಸ್ಟಕ್ ಆಗುತ್ತಂತೆ. ಆ ಸ್ಟಕ್ ಆದಾಗ ಏನಾಗುತ್ತೆ, ಫುಲ್ ಕ್ಲೋಸ್ ಆಗಿಬಿಡುತ್ತಂತೆ. ಆ ಕ್ಲೋಸ್ ಆಗಿರೋಂಥದ್ದು ಏನಾದರೂ ನಾವು ತುಂಬ ದಿವಸ ಬಿಟ್ಟುಬಿಟ್ರೆ ಅದು ಮೇಜರ್ ಪ್ರಾಬ್ಲಮ್ ಆಗೋಕ್ಕೂ ಚಾನ್ಸಸ್ ಇರುತ್ತಂತೆ. ಹಾಗಾಗಿ ನಾನೇನು ಹೇಳೋದಂದರೆ, ಆದಷ್ಟು ನನಗೆ ಡಾಕ್ಟ್ರ್ ಏನು ಹೇಳಿದಂದರೆ, ನೀವು ಈಗ ಒಂದು ಬಡ್ಸ್ ಹಾಕೊತೀರ. ಸೊ ಬಡ್ಸ್ ಹಾಕೊಳ್ಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಬಡ್ಸಲ್ಲೂ ಕೂಡ ಈಗ ನಾವು ಬಡ್ಸ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆ ಒಳಗಡೆ ಏನು ಸೈಡಲ್ಲಿ ಇರುತ್ತೆ ಅದೆಲ್ಲನೂ ಕೂಡ ಆ ವ್ಯಾಕ್ಸ್ ಅಂತ ಹೇಳ್ತಾರೆ, ಆ ವ್ಯಾಕ್ಸ್ ಎಲ್ಲ ಪೂರ್ತಿ ಒಳಗಡೆಗೆ ಹೋಗ್ಬಿಡುತ್ತಂತೆ. ಅದು ಹೋಗಿ ಸ್ಟಕ್ ಆಗಿ ಏನು ಆ ಕಿವಿಲಿ ಒಳಗಡೆ ನಮಗೆ ಸೌಂಡ್ ಎಫೆಕ್ಟ್ ಕೇಳಿಸುತ್ತಲ್ವ, ಆ ಜಾಗದ ಹತ್ರ ಹೋಗಿ ಸೇರ್ಕೊಂಬಿಟ್ರೆ ಅದು ಓಪನ್ ಆಗೋದಕ್ಕೆ ತುಂಬ ಟೈಮ್ ತಗೊಳತ್ತಂತೆ. ಸೊ ಅದೇ ರೀತಿ ನನಗೂ ಆಗಿದ್ದ ಸಮಸ್ಯೆ. ನಾನು ಇಷ್ಟು ದಿವಸ ಕಾದು ಇದು ಗಿರಿನಗರಲ್ಲಿ ನಾನು ಹೋಗಿದ್ದು, ಹನುಮಂತ ನಗರಲ್ಲಿ ಹೋಗಿದ್ದು. ಸಂಜೀವಿನಿ ENT ಕ್ಲಿನಿಕ್ ಅಂತ, ತುಂಬ ಚೆನ್ನಾಗಿ ನೋಡ್ತಾರೆ. ಡಾಕ್ಟರ್ ರಮೇಶ್ ಕೆ ಕಾಲ್ಗೂಡು ಅಂತ ಅವ್ರ ಹೆಸರು. ಕನ್ಸಲ್ಟೆಂಟ್ ENT ಸರ್ಜನ್ ಅವರು. ಎಷ್ಟು ಚೆನ್ನಾಗಿ ನೋಡಿದ್ರಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಅಂಥ ಶಾಂತ ಸ್ವಭಾವ, ಹಾಗೆ ಅಷ್ಟು ಸಮಾಧಾನವಾಗಿ ಕೇಳೋವಂಥ ಮನಸ್ಥಿತಿ ಉಳ್ಳ ಡಾಕ್ಟರ್ ಅಂತಲೇ ಹೇಳ್ಬೋದು. ಫಸ್ಟು ಟ್ರೀಟ್ಮೆಂಟ್ ನನ್ನದೇ ಆಗಿತ್ತು. ಸೊ ನಾನು ಬೇಗನೆ ಹೋಗಿದ್ದೆ. ಮೊನ್ನೆ ನಾನು ಬಿಟ್ಟಾಗ ತಲೆಗೆ ಸ್ನಾನ ಮಾಡಿದಾಗ 5 o'clock, ಅದಾದಮೇಲೆ ಒಂದು 5:30 ನಾನು ಮನೆಯಿಂದ ಓಲೋ ಕ್ಯಾಬ್ ಮಾಡ್ಕೊಂಡು ಹೋಗಿದ್ದೆ. ಕ್ಯಾಬ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗೆಲ್ಲ ಹೆಣ್ಮಕ್ಳಿಗೂ ಕೂಡ ಕ್ಯಾಬ್ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ. ಯಾಕಂದರೆ ತುಂಬ ಏನೊಂದು ನನ್ನ ಮನೆಯಿಂದ ಇದಕ್ಕೆ 6 ಕಿಲೋಮೀಟರ್ಸ್ ಇತ್ತು. ಅಲ್ಲಿಗೆ ನಾವು ಆಟೋದಲ್ಲಿ ಹೋಗ್ತೀನಿ ಅಂದರೆ 122 ತೋರಿಸ್ತಾ ಇತ್ತು. ಕಾರಲ್ಲಿ ಹೋಗ್ತೀನಿ ಅಂದರೆ 239 ಏನೋ ತೋರಿಸ್ತಾ ಇತ್ತು. 239 to 323ವರೆಗೂ ತೋರಿಸ್ತಾ ಇತ್ತು. ಯಾವ್ದು ಮಾಡ್ಕೊಳ್ಳೋಣ, ಇವಾಗ ಆಟೋ ಮಾಡ್ಕೊಂಬಿಡೋಣ ಅಂತ ಯಾವಾಗಲೂ ರೆಗ್ಯುಲರಾಗಿ ಆಟೋ ಮಾಡ್ತಾಯಿದ್ದೆ. ಬಟ್ ನನಗೇನೋ ಒಂಥರ ಸ್ಪೆಷಲಾಗಿ ಕಾಣಿಸ್ತು, ಬೈಕ್ ಕಾಣಿಸ್ತು. ಸೊ ಬೈಕ್, ಹೌದಾ ಇದರಲ್ಲೂ ಬೈಕ್ ಇದೆ, ಯಾಕಂದರೆ ನಾನು ರ್ಯಾಪಿಡೋ ನೋಡಿದ್ದೆ ನಾನು, ಬಟ್ ಇದು ನಾನು ನೋಡಿರಲಿಲ್ಲ. ಬೈಕ್ ಇದೆಲ್ಲ ನೋಡೋಣ ಅಂತ ಅಂದರೆ ಜಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ 67 rupees, ಅಂದರೆ 67 ರೂಪಾಯಿ. 67 ರೂಪಾಯಿಯಲ್ಲಿ ನಾವು ಆ 6 ಕಿಲೋಮೀಟ್ರ್ ಏನಿದೆ ಅದನ್ನು ನಾವು ರೀಚ್ ಆಗ್ತೀವಿ ಕೇವಲ 10 ನಿಮಿಷದಲ್ಲಿ. ಈ ಆಟೋಗೆ ಕಾರ್ಗೆ ಹಾಕುವಂಥ ದುಡ್ಡು ಡಬಲ್ ತ್ರಿಬಲ್ ಆಗುತ್ತೆ. ಸೊ ಇದು ನನಗೆ ತುಂಬ ಈಸಿ ಅನ್ನಿಸ್ತು. ಫಸ್ಟ್ ಟೈಮ್ ಕೂಡ ಬೇರೆ. ನಾನು ರ್ಯಾಪಿಡೋದಲ್ಲಿ ನಾನು ಲಾಸ್ಟ್ ಇಯರ್ ಹೋಗಿದ್ದು, ಅದು ಬಿಟ್ಟರೆ ನಾನು ಒಬ್ಬೊಬ್ಬಳೇ ಎಲ್ಲೂ ಓದೋಳಲ್ಲ, ನಾನು ಹೋಗೋದೂ ಇಲ್ಲ ಕೂಡ. ಇದು ನನಗೆ ತುಂಬ ಒಳ್ಳೆಯ ಅನುಭವ ಆಯಿತು. ಬಟ್ ಸಮಸ್ಯೆ ಏನಂದರೆ, ಈ ಓಲೋದಲ್ಲಿ ಬೈಕ್ ಅಂತ ಏನಿದೆ ಅದೆಲ್ಲ ಬರೀ ಪೂರ್ತಿ ಎಲೆಕ್ಟ್ರಿಕ್ ಬೈಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ಪ್ರೈವೇಟ್ ಬೈಕ್ಗಳು ಆಗಿರೋದಿಲ್ಲ, ಎಲೆಕ್ಟ್ರಿಕ್ ಬೈಕ್ ಮಾತ್ರ ಆಗಿರುತ್ತೆ. ಅದರಲ್ಲಿ ಬ್ಯಾಕಲ್ಲಿರೋವಂಥದ್ದು ಏನಿರುತ್ತೆ ಅಂದರೆ, ಆ ಸೈಡಲ್ಲಿ ಈಗ ಹುಕ್ ಇಟ್ಕೊಳ್ತೀವಲ್ಲ ಬ್ಯಾಕಲ್ಲಿ, ಯಾಕಂದರೆ ಒಬ್ಬರು ರೈಡರು ಬ್ಯಾಕಲ್ಲಿರೋ ಒಬ್ಬರು ಅಷ್ಟೇ. ಸೊ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು, ಕಂಫರ್ಟಬಲ್ ಆಗಿರುತ್ತೆ. ಬೈಕ್ ಹಿಂದೆ ಬ್ಯಾಕಲ್ಲಿ ಏನಿರುತ್ತೆ, ಸೊ ನಾರ್ಮಲಾಗಿ ಇರೋವಂಥದ್ದು ಇರುತ್ತೆ, ಮತ್ತು ಹಿಂಗೆ ಇಟ್ಕೊಳ್ಳೋ ಥರನೂ ಇರುತ್ತೆ. ಅಂದರೆ ಬ್ಯಾಕ್ ನಮಗೆ ಸೊಂಟಕ್ಕೆ ಅದು ಕಂಫರ್ಟಬಲ್ ಆಗಿರುವಂಥದ್ದು ಇರುತ್ತೆ, ಫುಲ್ ಸ್ಟ್ರೈಟ್ ಆಗಿರೋದು ಇರುತ್ತೆ. ಸೊ ನೀವು ನೋಡಿ ಹತ್ಕೋಬೇಕಾಗುತ್ತೆ, ಯಾಕಂದರೆ ಅದು ಬುಕ್ಕಿಂಗ್ ಮಾಡಿ ನಾವು ಅದು ನಮ್ಮ ಹತ್ರ ಬಂದು ಸೇರೋ ಗಂಟನೂ ಕೂಡ ನಮ್ಗೆ ಯಾವುದೇ ರೀತಿ ಗೊತ್ತಿರೋದಿಲ್ಲ. ಬಟ್ ಬರೋದು ಒಂದೇ, ಅದು ಎಲೆಕ್ಟ್ರಿಕ್ ಬೈಕ್ ಒಂದೇ ಆಗಿರುತ್ತೆ. ಸೊ ನಾರ್ಮಲಿ ನಾನು ಇವತ್ತು ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ ನಾನು ಅದರಲ್ಲೇ ನಾನು ರೈಡಲ್ಲಿ ಬಂದಿದ್ದೀನಿ. ಎರಡೂ ಕೂಡ ಬ್ಲಾಕ್ ಆಗಿತ್ತು, ಚೆನ್ನಾಗಿದೆ. ಆಮೇಲೆ ಏನದು ಸೌಂಡ್ಲೆಸ್ ಆಗಿರುತ್ತೆ, ಸ್ಪೀಡ್ ತುಂಬ ಚೆನ್ನಾಗಿ ರೈಡರ್ಸ್ಗಳು ತುಂಬ ಚೆನ್ನಾಗಿ ಅದಕ್ಕೆ ಒಳ್ಳೆಯ ರೀತಿಯಾದ ಪಾಸಿಟಿವ್ ಆಗಿ ನಮಗೆ ಹೇಳ್ತಾರೆ. ನಿಮಗೆ ಬೇಕಂದರೆ ಮ್ಯಾಮ್ ನಿಮಗೆ ಪಾಸಿಟಿವ್ ಆಗಿ, ಅಂದರೆ ಅವರು ನಿಮಗೆ ಸ್ಪೀಡ್ ಬೇಕಂದರೆ ಸ್ಪೀಡು, ನಾರ್ಮಲ್ ಬೇಕಂದರೆ ನಾರ್ಮಲ್ಲು,
ಈ ರೀತಿ ಇರುತ್ತೆ ಅಂದರು. ನನಗೆ ಹೈ ಸ್ಪೀಡ್ ಬೇಡ, ನಾರ್ಮಲ್ ಸ್ಪೀಡು ಬೇಡ, ಒಂದು ಮಿಡ್ಲು ಸ್ಪೀಡ್ ಇರಬೇಕು ಅಂದೆ. ಯಾಕಂದರೆ ಫ್ರಂಟಲ್ಲಿ ರೈಡರು, ಮಿಡ್ಲಲ್ಲಿ ನನ್ನ ಮಗ, ಸೊ ಬ್ಯಾಕಲ್ಲಿ ನಾನು ಕೂತ್ಕೊಂಡಿದ್ದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹೋಗಿ ಬರೋದಕ್ಕೆ 67 ಆಗಿತ್ತು. ತುಂಬ ಖುಷಿ ಆಯಿತು. ಯಾಕಂದರೆ 2 ಕಡೆಯಿಂದ ಬಂದಿರೋ ಅಮೌಂಟು ನಾನು ಒಂದು ಸರಿ ಹೋಗೋ ಆಟೋದಲ್ಲಿ ಆಗಿಬಿಡ್ತಿತ್ತು. ಸೊ ಅದನ್ನು ನಾನು ಒಂದು ಕಡೆಯಿಂದ ಉಳಿತಾಯ ಮಾಡ್ದಂಗೂ ಆಯಿತು. ಇನ್ನೊಂದು ಈ ರೀತಿ ಒಂದು ಮಾಡಿರೋದ್ರಿಂದ ತುಂಬ ಖುಷಿ ಆಗುತ್ತೆ, ಕಂಫರ್ಟಬಲ್. ಬಟ್ ಇದರಿಂದ ಏನೊಂದು ತಿಳ್ಕೊಂಡೆ ಅಂದರೆ, ಅವ್ರು ಹೇಳೋದು ಮಿನಿಮಮ್ಮು 1 ಕಿಲೋಮೀಟರಿಂದ 10 ಕಿಲೋಮೀಟರ್ಸ್ ಇರುತ್ತಂತೆ. ಅದರಲ್ಲಿ ಸ್ಟಾರ್ಟಿಂಗು 1 ಕಿಲೋಮೀಟರ್ ಆಗಲಿ ಮಿನಿಮಮ್ 28 ರೂಪೀಸ್ ಇರುತ್ತಂತೆ. ಮ್ಯಾಕ್ಸಿಮಮ್ ಅಂದರೆ ನೀವೇ ತಿಳ್ಕೊಳ್ಳಿ, ಒಂದು 28 ಅಂದರೆ ಮೇ ಬಿ ಒಂದು 300 ಒಳಗಡೆ ಅಷ್ಟೇ ಅದು ಇರೋದು. ಆಮೇಲೆ ಇದರಲ್ಲಿ ಇನ್ನೂ ಏನು ಬೆನಿಫಿಟ್ಸ್ ಇದೆ ಅಂದರೆ, ಈ ಓಲೋ ಬೈಕಲ್ಲಿ ಏನು ಬೆನಿಫಿಟ್ಸ್ ಇರುತ್ತೆ ಅಂದರೆ, ನಾವು ಕೂಡ ಹೋಗ್ಬೋದು. ನಾವು ಹೋಗೋ ಹೋಗಿಲ್ಲ ಅಂದರೆ ಕಸ್ಟಮರ್ಸು ಏನಾದರೂ ಇದರಲ್ಲಿ ಪಾರ್ಸಲ್ ಸರ್ವಿಸ್ ಕೂಡ ಇರುತ್ತಂತೆ. ಅಂದರೆ ಬುಕ್ಕಿಂಗ್ ಇವಾಗ ನಾವು ಝೊಮೊಟೊ, ಸ್ವಿಗ್ಗಿ ಏನು ಬುಕ್ ಮಾಡ್ತೀವಿ, ಸೊ ಅದು ಇರುತ್ತಂತೆ. ಆ ಸ್ವಿಗ್ಗಿದು ಕೂಡ ಇಲ್ಲಿಂದ ಅಲ್ಲಿಗೆ ತಲುಪಿಸೋಕ್ಕೂ ಕೂಡ ಪರ್ ಕಿಲೋಮೀಟರ್ 10 ರೂಪೀಸ್ 15 ರೂಪೀಸ್ನ ಚಾರ್ಜ್ ಮಾಡ್ತಾರಂತೆ. ಈ ರೀತಿಯೂ ಕೂಡ ಒಂದು ಫೆಸಿಲಿಟಿ ಇರುತ್ತೆ. ಬಟ್ ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಈ ರೀತಿ ನಾವೇನು ಬುಕ್ ಮಾಡ್ಕೊಂಡು ಹೋಗಿರ್ತೀವಿ, ಆ ಆ್ಯಪಲ್ಲಿ ಏನು ತೋರಿಸುತ್ತೆ ಅಮೌಂಟು 67 ಅಷ್ಟೇ, ಎಕ್ಸ್ಟ್ರಾ ಏನೂ ಇರೋದಿಲ್ಲ. ನಿಮಗೆ ಖುಷಿಪಟ್ಟು ಕಸ್ಟಮರ್ಸ್ ಏನಾದರೂ ಕೊಡೋ ಅಂಥದ್ದಿದ್ರೆ ರೈಡರ್ಸ್ಗಳಿಗೆ ಸೊ ಕೊಡ್ಬೋದು, ಆ ಥರ ಇರುತ್ತೆ. ಬಟ್ ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟ್ ಮೇಂಟೆನೆನ್ಸು. ನಂಗೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಹೋಗಿದ್ದು, ಅಷ್ಟು ಖುಷಿಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಓಲಾ ಆ್ಯಪ್ ಮಾಡ್ಕೊಂಡಾಗ ಕೆಲವರು ಎಲ್ಲರಿಗೂ ಕಷ್ಟ ಇರುತ್ತೆ. ಎಲ್ಲರೂ ಕೂಡ ಆದಷ್ಟು ಕಡಿಮೆ ಆಗುವಂಥದ್ದನ್ನು ನೋಡ್ತಾರೆ, ಕಂಫರ್ಟಬಲ್ ನೋಡ್ತಾರೆ, ಕಡಿಮೆ ಆಗುವಂಥದ್ದನ್ನು ನೋಡ್ತಾರೆ. ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನನ್ನ ENT ಜರ್ನಿಯಲ್ಲಿ ಈ ಒಂದು ಓಲೋ ಬೈಕದು ತುಂಬ ಚೆನ್ನಾಗಿ ನನಗೆ ಅನುಭವ ಆಯಿತು. ಹಾಗೆ ನೆಕ್ಸ್ಟು ENT ಕ್ಲಿನಿಕ್ ಹೋಗಿ ಬಂದೆ. ಸೊ ಅಲ್ಲಿ ನನಗೆ ಇದೊಂದು ಕೊಟ್ಟರ, ನನಗೆ ಡೀಟೇಲ್ಸ್ ತೊಗೊಂಡು. ಸೊ ನೆಕ್ಸ್ಟು ನನಗೆ ಅಲ್ಲಿ 400 ರೂಪೀಸ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ನನಗೆ ವ್ಯಾಕ್ಸ್ದು ಇಯರ್ ಡ್ರಾಪ್ಸ್ ಕೊಟ್ಟರು, ಇಯರ್ ಡ್ರಾಪ್ಸು. ಸೊ ಅದು ಕೊಟ್ಟರು. ಹಾಗೆ ನೆಕ್ಸ್ಟು ಟ್ಯಾಬ್ಲೆಟ್ಟು, ಇದು 10 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 10 ಡೇಸ್ ಅಂತೆ. ಸೊ ಇದು 2 ತೊಗೋಬೇಕು ಅಂತ ಹೇಳಿದ್ರು. ಇದು 10 ಡೇಸು, ಇದು ಇಯರ್ ಡ್ರಾಪ್ಸು ಡೇ ನೈಟ್ ಅಂತೆ. ಇದು ನೈಟ್ ಹೊತ್ತು ಮಾತ್ರ ಟ್ಯಾಬ್ಲೆಟ್ಸು 10 ಡೇಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಎಲ್ಲರೂ ಕೂಡ ನಾನು ಹೇಳಿದಾಗೆ ನೀರನ್ನ ಯಾರು ಇಲ್ಲಿ ಹಾಕ್ಕೊಳ್ಬಾರ್ದು, ಬಡ್ಸ್ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟು ಕೋಲ್ಡ್ ಆದಾಗ ನಿಮಗೆ ಫುಲ್ ಇದು ಕಿವಿ ಕ್ಲೋಸ್ ಆಗಿರುತ್ತೆ ಅಂದಾಗ ಆದಷ್ಟು ಡ್ರಾಪ್ಸ್ಗಳನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಏನಕ್ಕೆ ಆ ರೀತಿ ಕೋಲ್ಡ್ ಆಗುತ್ತೆ ಅಂದರೆ, ಹೆವಿ ಫ್ಯಾನ್ ಹಾಕ್ಕೊಳ್ಳೋದ್ರಿಂದ. ಇವಾಗ ಸಮ್ಮರ್ ಬರ್ತಾ ಇದೆ, ಬೇಸಿಗೆ ಟೈಮಲ್ಲಂತೂ ಹೆವಿ ಫ್ಯಾನ್ ಹಾಕ್ಕೊಂಡಿರ್ತೀವಿ, ಅದು ಸೀದಾ ನಮ್ಮ ತಲೆ ಮೇಲೆ ಹೊಡಿಯುತ್ತೆ. ಸೊ ಅಲ್ಲಿಂದ ನಮಗೆ ಕಿವಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತಂತೆ. ನನಗೆ ಈ ಡಾಕ್ಟ್ರ್ ಹೇಳಿರೋವಂಥದ್ದು. ಆವಾಗ ಅದೇನಾಗುತ್ತೆ, ಕೋಲ್ಡ್ ಆದಾಗ ಸೊ ಇದೆಲ್ಲ ಕೂಡ ಕ್ಲೋಸ್ ಆಗುತ್ತೆ ಕಿವಿಗಳು ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೂ ಹಾಗೆ, ನಾನೇನು ಜಾಸ್ತಿ ಏನು ಫ್ಯಾನ್ ಹಾಕ್ಕೊಳ್ತಾ ಇರಲಿಲ್ಲ, ಬಟ್ ನನಗೆ ಅವರೆಕಾಯಿ ತಿಂದಿ ಸೀಸನಿಂದ ಹಾಗಾಯಿತು. ಆ ಕೋಲ್ಡ್ ಆದಾಗ ನಾವು ಮೂಗ್ನ ಕ್ಲೋಸ್ ಮಾಡಿಕೊಂಡು ಅಂತ ಮೂಗು ಇಟ್ಕೊಂಡು ಮಾಡಬೇಕಂತೆ, ಫುಲ್ಲು ಕ್ಲೋಸ್ ಮಾಡಬೇಕಿತ್ತು. ಇದು ಕ್ಲೋಸ್ ಮಾಡ್ಕೊಂಡು ಇದನ್ನು ಅಂದರೆ ಆ ಏರ್ ಏನಾಗುತ್ತೆ ನಮ್ಮ ಕಿವಿಗೆ ಹೋಗಿ ಆ ಕಿವಿಲಿ ಇರೋವಂಥ ಕ್ಲೋಸ್ ಆಗಿರೋವಂಥ ಜಾಗ ಓಪನ್ ಆಗುತ್ತೆ. ಟಕ್ ಟಕ್ ಅಂತ ಸೌಂಡ್ ಹೆಂಗೆ ಬರ್ತದೆ ಅಂದರೆ ಟನ್ ಅನ್ನತ್ತೆ, ಕ್ಲೋಸ್ ಆಗಿರೋದು ಓಪನ್ ಅಪ್ ಆಗೋ ಥರ ಇರುತ್ತೆ. ಆ ರೀತಿ ಅನುಭವ ಆಯಿತು ನನಗೆ. 10-15 ದಿವಸದಿಂದ ನಾನು ಈ ನರಕ ಅನುಭವಿಸ್ತಾ ಇದ್ದೆ. ನಮ್ಮ ಮನೆಯವರು ಬೈಕೊಳ್ತಾ ಇದ್ರು, ನನ್ನ ಮಗನೂ ಏನೋ ಹೇಳ್ತಾ ಇದ್ದ, ಎಲ್ಲೋ ಹೇಳ್ತಾ ಇರೋ ಕೇಳಿಸ್ತಾ ಇತ್ತು, ಹತ್ತಿರದಲ್ಲಿ ಹೇಳೋವಂಥದ್ದು ಕೇಳಿಸ್ತಾ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಅದರಲ್ಲೂ ನಾನು ಹೋಗ್ತಾ ಇದ್ದೆ ಟೈಪಿಂಗ್ ಕ್ಲಾಸ್ ಆಗಿರೋದ್ರಿಂದ ಟಕ 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 ಸೌಂಡು ನನಗೆ ನೀಟಾಗಿ ಕೇಳಿಸ್ತಾ ಇತ್ತು. ಬಟ್ ಯಾರಾದರೂ ಹೇಳ್ತಾ ಇದ್ದರೆ ನಾನು ಅವ್ರ ಲಿಪ್ ಮೂಮೆಂಟ್ನ ನೋಡ್ತಾ ಇದ್ದೆ. ಏನಪ್ಪ ಬರೀ ಒಂದು 15 ದಿವಸದಲ್ಲಿ ಈ ರೀತಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಈ ಥರ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಅದೇ ಏನಾದರೂ ಮೇಜರ್ ಪ್ರಾಬ್ಲಮ್ ಆಗಿರೋಂಥವ್ರು ಈ ಥರ ಇನ್ಸಿಡೆಂಟ್ ಕಿವಿ ಕೇಳಿಸೋಕ್ಕಾಗದಿದ್ದವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಈ ಒಂದು 15 ದಿವಸದಲ್ಲಿ ನಾನು ನೋಡಿದೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ನನಗೆ ನನ್ನ ಡಾಕ್ಟ್ರ್ ಹೇಳಿದ್ದು ಈ ರೀತಿ ಒಂದು ಪಾಲಿಸಿ ಅಂತ ಹೇಳಿದ್ರು. ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಸೊ ನನಗೇನು ಹೇಳಿದ್ದಾರೆ ಸೊ ಅದನ್ನು ಕೂಡ ನೀವುಗಳು ಪಾಲಿಸಿ. ಯಾಕಂದರೆ ನಿಮ್ಮ ಕಿವಿ ಆಮೇಲೆ ಗಂಟ್ಲು ಮೂಗು ಈ 3 ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟ್ರು
ತುಂಬ ಚೆನ್ನಾಗಿ ನೋಡ್ತಾರೆ. ಗಿರಿನಗರ ಹನುಮಂತ ನಗರ ಇದೆಯಲ್ಲ, ಹನುಮಂತ ನಗರಲ್ಲಿರೋ ಗಣೇಶ್ ಭವನ್ ಹತ್ರ ಇರೋವಂಥದ್ದು ನಿಯರೆಸ್ಟು. ಸೊ ಅಲ್ಲಿ ಹೋದರೆ ನಿಮಗೆ ಒಳ್ಳೆ ಸ್ಪೆಷಲಿಸ್ಟ್ ಇವರು, ತುಂಬ ತಾಳ್ಮೆಯಿಂದ ಹೇಳೋವಂಥದ್ದು. ಆಮೇಲೆ ಕೇವಲ 400 ರೂಪಾಯಿ ಇರುತ್ತೆ. ಯಾಕಂದರೆ ಈ ಕನ್ಸಲ್ಟೇಷನ್ ಫೀಸ್ ನಾನು ಸುಮಾರು ಕಡೆ ಕೇಳಿದೆ, ರಾಜರಾಜೇಶ್ವರಿಯಲ್ಲಿ ಕೇಳಿದೆ, ವಿಜಯನಗರಲ್ಲಿ ಕೇಳಿದೆ, ಆಮೇಲೆ ಲಾಲ್ಬಾಗ್ ರೋಡಲ್ಲಿ ಕೇಳಿದೆ. 750, 600, 550 ಈ ರೀತಿ ಇತ್ತು. ಬಟ್ ಇಲ್ಲಿ ಜಸ್ಟ್ 400 ತೊಗೊಂಡ್ರು. ಅದಾದಮೇಲೆ ನನಗೆ ಎಕ್ಸ್ಟ್ರಾ ಒಂದು 580 ಅಂದರೆ 400 ಪ್ಲಸ್ 180 ರುಪೀಸು ಈ ಒಂದು ಡ್ರಾಪ್ಸು, ಈ ಒಂದು ಟ್ಯಾಬ್ಲೆಟು. ಸೊ ಇಲ್ಲಿ ಟ್ಯಾಬ್ಲೆಟ್ಗೆ ನಮಗಿಲ್ಲಿ ಹೆಂಗಿಲ್ಲ ಅಂದರೂ 100 ರುಪೀಸ್ ಆಗಿದೆ. ಇದು 80 ರುಪೀಸ್. ಇದು 2 ಡ್ರಾಪ್ಸ್, ಇದು 80, ಇದು 100. ಇಷ್ಟು ನನಗೆ ಎಕ್ಸ್ಟ್ರಾ ಖರ್ಚಾಗಿದ್ದು. ತುಂಬ ಖುಷಿ ಆಯಿತು. ಸೊ ನಿಜವಾಗ್ಲೂ ಹೇಳ್ತೀನಿ, ನಿಮಗೂ ಕೂಡ ಆ ಥರ ಸಮಸ್ಯೆಗಳಿದ್ರೆ ಆದಷ್ಟು ಆ ಹನುಮಂತ ನಗರಲ್ಲಿ ಇರೋವಂಥವ್ರಿಗೆ ಆಗಲಿ, ಇಲ್ಲ ಸ್ವಲ್ಪ ದೂರ ಇರೋರು ಕಂಫರ್ಟಬಲ್ ಆಗಿರೋಂಥ ಡಾಕ್ಟ್ರ್ ಬೇಕು ಅನ್ನೋದಾದರೆ ದಯವಿಟ್ಟು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಸೊ ನಾನು ಅದನ್ನು ಕೂಡ, ನಾನು ಫೋಟೋ ಕೂಡ ಇದನ್ನು ಹಾಕಿರ್ತೀನಿ, ಡೀಟೇಲ್ಸ್ ಕೂಡ ಹಾಕಿರ್ತೀನಿ, ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಐ ಹೋಪ್ ನಂಗೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಕಿವಿ ನನಗೆ ಎಷ್ಟು ಸಮಸ್ಯೆ ಆಗಿತ್ತು ಅಂದರೆ 15 ದಿವಸದಲ್ಲಿ ನರಕ ಅಂತ ನೋಡ್ಬಿಟ್ಟಿದ್ದೆ. ನಾನು 2 ದಿವಸದಿಂದ ಕ್ಲಾಸ್ಗೂ ಕೂಡ ಹೋಗಿರಲಿಲ್ಲ. ಇವತ್ತು ಅಲ್ಲಿಂದ ಬಂದ ಮೇಲೆ, ಅಲ್ಲಿಂದ ಬಂದ ತಕ್ಷಣ ಇದು ಕ್ಲೋಸ್ ಆಗಿದ್ದನ್ನು ನಾನು ಈ ರೀತಿ ಅವ್ರು ಹೇಳಿದ್ರು, ಡೇ ಒಂದು 5 ಸಾರಿ ಟೈಟ್ ಆಯ್ತು, ಒಂದು ಹಿಂಗೆ 5 ಸಾರಿ ಹಿಂಗೆ ಮಾಡ್ಕೊಳ್ಳಿ, ಅದು ಓಪನ್ ಆಗ್ತಾ ಇರುತ್ತೆ ಅಂತ. ಹಂಗೆ ಓಪನ್ ಅಂತ ಆದಮೇಲೆ ಅಂತೂ ನಿಜವಾಗ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮೊಬೈಲಲ್ಲಿ ಸೌಂಡ್ಗಳು ಕೇಳಿಸ್ತಾ ಇರಲಿಲ್ಲ. ನನ್ನ ಮಗ ಒಂದು ಮೊಬೈಲ್ ಇಟ್ಕೊಂಡಿದ್ದ, ಅದು ಹೆವಿ, ಹೊಸ ಮೊಬೈಲ್, ಹೆವಿ ಸೌಂಡ್ ಕೇಳಿಸ್ತಿತ್ತು. ಬಟ್ ಇದರಲ್ಲಿ ಏನೂ ಕೇಳಿಸ್ತಾ ಇಲ್ಲ. ಇಯರ್ಫೋನ್ ಹಾಕ್ಕೊಂಬಿಟ್ರು ಅಂತ ನನಗೆ ಏನಾದರೂ ಏನೂ ಕೇಳಿಸ್ತಾ ಇರಲಿಲ್ಲ. ಸಮಸ್ಯೆ ಆಗಿರೋದು ನನಗೆ ಇಯರ್ಫೋನಿಂದ ಅಂತ ಅಂದ್ಕೊಂಬಿಟ್ಟಿದೆ. ಇಲ್ಲ, ಇದು ನಾವು ಕಿವಿಗೆ ನೀರು ಹಾಕ್ಕೊಂಡು ಹಿಂಗೆ ಅಂತ ಇರೋದ್ರಿಂದ, ಫ್ಯಾನ್ ಗಾಳಿ ಕೋಲ್ಡ್ ಆಗಿರೋದ್ರಿಂದ ಆಗ್ತಾ ಇದೆ ಅಂತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ನನಗೂ ಕೂಡ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ನನಗೆ ವ್ಯಾಕ್ಸ್ ಎಲ್ಲ ಹೋಗಿದ ತಕ್ಷಣ ಕ್ಲೀನ್ ಮಾಡಿದ್ರು. ಹೋಗಿದ್ದು 10 ನಿಮಿಷ. ಅಪಾಯಿಂಟ್ಮೆಂಟು ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ಹೋಗಿದ ತಕ್ಷಣ ಸಿಕ್ತು. 10 ನಿಮಿಷಕ್ಕೆ ಹಿಂಗೆಲ್ಲ ಏನು ಇಷ್ಟು ಉದ್ದ ಕಡ್ಡಿ ಇರುತ್ತೆ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಈ ಥರ ಕಡ್ಡಿ ಬರುತ್ತೆ, ಅದು ಹಿಂಗೆಲ್ಲ ಹಳ್ಳಿಲಿ ಅಜ್ಜಿದಿರು ಹಾಕೊಂಡು ಹಿಂಗೆ ಅಂತ ತೆಗಿಯೋರು, ಆ ಥರನೇ ಇದು. ಇಷ್ಟು ಉದ್ದ ಕಡ್ಡಿ ಇತ್ತು ಅದು. ಅದರಲ್ಲಿ ಹಿಂಗಂದು ಕಾಟನಲ್ಲಿ ಹಿಂಗಂದ್ರು. ಆಮೇಲೆ ಏನೋ ಒಂದು ಸ್ವಲ್ಪ ಏನೋ ಇತ್ತು, ಅದು ಡ್ರಾಪ್ಸ್ ಟೈಪಲ್ಲಿ ಇತ್ತು. ಆ ಡ್ರಾಪ್ಸ್ನ ಒಂದು ಕಾಟನ್ ಬಡ್ಸ್ ಏನಿರುತ್ತೆ ಆ ಬಡ್ಸ್ಗೆ ಹಾಕಿ ಅದನ್ನು ಹಿಂಗೆ ಕ್ಲೀನ್ ಮಾಡಿದ್ರು. ಸೊ ಏನೋ ಒಂಥರ ಸಮಾಧಾನ ಅನಿಸ್ತು. ಅಷ್ಟು ಬಿಟ್ಟರೆ ಒಂದು 5 ನಿಮಿಷದಲ್ಲಿ, ಇಲ್ಲ ಮ್ಯಾಮ್ ನಿಮ್ಗೇನು ಮೇಜರ್ ಏನು ಆಗಿಲ್ಲ, ಜಸ್ಟ್ ಅದು ವ್ಯಾಕ್ಸ್ ಆಗಿತ್ತು, ಆ ವ್ಯಾಕ್ಸ್ ಕ್ಲೀನ್ ಮಾಡಿದ್ದೀನಿ. ಸೊ ನಿಮ್ಗೆ ಇನ್ನು ಮುಂದಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ಇದನ್ನು ಯೂಸ್ ಮಾಡಿ, ಇಷ್ಟರಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗಾಗಿ ಇದನ್ನು ಇವತ್ತು ನಿಮಗೆಲ್ಲ ಹೇಳಿ ಈ ಖುಷಿ ವಿಷಯ ಹಂಚ್ಕೋಬೇಕು ಅನಿಸ್ತು. ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋನ ನಾನು ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇದು ಕಿವಿಲಿ ಆಗಿರೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಏನೋ ಭಯ ಆಗ್ಬಿಟ್ಟಿತ್ತು. ಮೇಜರ್ ಆಗಲ್ಲ ಅನ್ನೋದು ನನಗೊಂದಿತ್ತು. ಆದರೆ ಒಂದೇನೋ ಕ್ಲೋಸ್ ಆಗಿರೋಂಥದ್ದು ಓಪನ್ ಆಗುತ್ತೆ ಅನ್ನೋ ಒಂದು ಸಮಾಧಾನ ಇತ್ತು. ಅದು ಇಷ್ಟು ಬೇಗ ಆಯ್ತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾಳಿನ ಬ್ಲಾಗ್ನ ನಾನು ಟೈಪಿಂಗ್ ಕ್ಲಾಸು ಮತ್ತು ನನ್ನದು ಬೇರೆ ಅದರ ಆ್ಯಕ್ಟಿವಿಟೀಸ್ ಏನಿದೆ ಅದ್ರ ಬಗ್ಗೆ ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗಿದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭರಾತ್ರಿ ಫ್ರೆಂಡ್ಸ್.